ಹೊಡೆದ್ರು ಅಂಡಿ ಮಕ್ಕಳು. ಬೆಳಗ್ಗೆ ಸರ ನಾನು ತೋಟದಲ್ಲಿದ್ದೆ, ನನಗ್ ಗೊತ್ತಾಗಿಲ್ಲ ಅದು ಏನಾಯ್ತಪ್ಪ ಅಂದ್ರೆ 8:30 ಗಂಟೆಗೆ ಒಂದು 5-6 ಜನ ಬಂದು ಅವರು ಭೀಮಗೌಡ ಏನದ ಬೆಳಿಗ್ಗೆ ಶೇವಿಂಗ್ ಮಾಡಬೇಕಾದ್ರೆ ಕಟಿಂಗ್ ಅಂಗಡಿ ಬಂದಿದ್ದಾರೆ. ಕಟ್ಟ ಮಾಡುವ ಅಂಗಡಿ ಬಂದು ಕಟಿಂಗ್ ಮಾಡುವ ಕೂತಿದ್ದಾರೆ, ಕುರ್ಚಿ ಮೇಲೆ ಕೂತಿದ್ದಾರೆ, ಮುಖ ಮಾಡಿ ಕೂತಿದ್ದಾರೆ. ಇಲ್ಲಿ ಹಿಂದಿನ ಬಂದು 5-6 ಜನ ಬಂದು ಅವರನ್ನು ಕಣ್ಣಾಗ ಕಾರ್ ಹೊಡೆದು ಈ ಒಂದು ಘಟನೆಯನ್ನು ಜರುಗಿಸಿದ್ದಾರೆ. ಹೆಂಗಂದ್ರೆ ಏನ್ ಬಂದೂಕಿ ಬಂದೂಕಿ ನೋಡಿ ರಿವಾಲ್ವರ್ಲೆ ಗುಂಡು ಹಾರಿಸಿದ್ದಾರೆ. ಅದು ಏನು ಅಪ್ರಾಕ್ಸಿಮೇಟ್ಲಿ ಒಂದ್ 5 ಅಂತ 3 ಅಂತ ನನಗೂ ಇದ್ದಿತ್ತಿಲ್ಲ. ಆಮೇಲೆ ಬಂದ್ ಕೂಡಲೇ ಬರ್ತಾ ಇದೆ. ಅದು ಅಷ್ಟೇ ತಲೆ ಹಿಂಭಾಗದಲ್ಲಿ ಯಾವ ಕಾಣ್ರಿ ಏನ್ ಎದುರ್ಸಲ ದೇಶ ಅಂತಂದ್ರ ನಮಗ ತಿಳಿ ಮಟ್ಟಿಗೆ ರಾಜಕೀಯ ವೈಷಮ್ಯ ಅನ್ನಿಸ್ತದ. ನಮಗ ರಾಜಕೀಯ ದುರಾದೃಷ್ಟನೆ. ಯಾಕಂದ್ರೆ ಈಗಾಗಲೇ ಅವರು ಪ್ರತಿಯೊಂದೆಲ್ಲ ಈಗ ಎಲೆಕ್ಷನ್ ಮಾಡ್ತಾ ಇದ್ರು, ಅವ್ರ ಪೆನಲ್ದಲ್ಲಿ ಜನ ಆರಿಸಿ ಬರ್ತಾ ಇದ್ರು, ಅವ್ರ ಪೆನಲಿ ಬಹುಮತ ಆಗ್ತಾ ಇತ್ತು, ಅವ್ರ ಪೆನಲಿ ಅಧ್ಯಕ್ಷ ಆಗ್ತಾ ಇತ್ತು. ಈ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಬೇರೆ ಯಾವ ದುರಾದೇಶ ಇಟ್ಕೊಂಡು ಮಾಡಿದಾರೋ ಗೊತ್ತಿಲ್ಲ. ಯಾವುದೇ ಕಾಗಲಿಕ್ಕೆ ಚುನಾವಣೆಯಲ್ಲಿ ಅವರ ಬಹುಮತ ಕೈ ಮೇಲಾಗ್ತಾ ಇತ್ತು. ಈ ಸಲ ಹೆಟ್ರಿಕ್ ಮಾಡೋರು ಹೆಟ್ರಿಕ್ ಮಾಡುವ ಒಂದ್ ಲೆಕ್ಕ ಇತ್ತು ಅವ್ರದ್ದು. ಹೆಟ್ರಿಕ್ ಮಾಡುವ ಒಂದ್ ಲೆಕ್ಕ ಇತ್ತು. ಆ ಒಂದು ದುರಾದೇಶ ಇಟ್ಕೊಂಡು ಆ ಕಿಡಿಗೇಡಿಗಳು ಪ್ಲಾನ್ ಮಾಡಿ ಇದನ್ನು ಈ ಒಂದು ದುರ್ಘಟನೆಯನ್ನು ಮಾಡಿದ್ದಾರೆ. ರಾಜಕೀಯ ಅವರು ದೇಶ ಅಲ್ಲಿ ಊರಾಗಂತ್ರ ಅವ್ರು ಕೂಡ ಮೊನ್ನೆ ಒಂದು ಆಗಿತ್ತು, ಒಂದ್ 2 ವರ್ಷ 1 ವರ್ಷದಿಂದ ಒಂದು ಮನೆಯವ್ರು ಕೂಡ ಆಗಿತ್ತು. 23 ಮನೆ ಆಗಿತ್ತು, ಮನೆಯವ್ರವ್ರು ಕೂಡ ಆಗಿತ್ತು. ಇದು ರಾಜಕೀಯ ಪಂಚಾಯತಿ ಒಳಗೆ ಅದೇ ಇದೇ ರೀ. ಅಧ್ಯಕ್ಷ ಚುನಾವಣೆ ಬದಲಾವಣೆ ಇವ್ರು ಯಾಕೆ ಆಗಿದ್ರು ಅನ್ನೋ ದುರಾಧ್ಯಕ್ಷ ಇತ್ತು, ಅವ್ರು ಇವ್ರು ಯಾಕೆ ಊರ ಆಡ್ತಾ ಇದಾರೋ ಅನ್ನೋ ದುರಾಧ್ಯಕ್ಷ ಇತ್ತು, ಏನಿತ್ತು ಗೊತ್ತಿಲ್ಲ. ಬಟ್ ಏನದ ಅದಕ್ಕೆ ಏನದ ಅವರು ಈ ಒಂದು ಮನದಲ್ಲಿ ಇಟ್ಕೊಂಡು ಇಂಥವೆಲ್ಲ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ. ಭೀಮನ್ಗೌಡ ಇವ್ರ ಊರಾಗ ಜನರ ಜೊತೆಗೆ ಅವರು ಬಡವರಾಗ್ಲಿ ದೀನ ದಲಿತರಾಗ್ಲಿ ಎಲ್ಲಾ ಪ್ರತಿಯೊಂದೆಲ್ಲ ಕಾರ್ಯಕ್ರಮಗಳಲ್ಲೆಲ್ಲ ಅವ್ರು ಎತ್ತಿ ಹಾಕ್ತಾ ಇದ್ರು. ಅವ್ರ ಜನ ಜೊತೆ ಚಲೋ ಇದ್ರ ಅಂತೇಳಿ ಅವ್ರು ಊರಾಗ ಸಪೋರ್ಟ್ ಮಾಡ್ತಿದ್ ಜನ. ಊರ ಮೂಲ ಸೌಕರ್ಯಗಳ ಬದಲು ಸಹಿತ ಅವ್ರು ಕಾಳಜಿ ಮಾಡ್ತಾ ಇದ್ರು. ಊರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಸರ್ಕಾರಿ ಸೌಲಭ್ಯ, ಸರ್ಕಾರಿ ದವಾಖಾನೆಯನ್ನು ತಂದಿದ್ರು. ಆಮೇಲೆ ಒಂದು ಸಾರ್ವಜನಿಕ ಹಳ್ಳಕ್ಕೆ ಏನಪ್ಪಾ ಅಂತಂದ್ರೆ ಬಾಂಧವರು ನಿರ್ಮಾಣಿಸಿದ್ರು. ಆಮೇಲೆ 200 ಮನೆಗಳನ್ನು ಸಹಿತ ತಂದಿದ್ರು. ಬಡದಾಡಿ ಬೆಂಗಳೂರು ಲೆವೆಲ್ದಲ್ಲಿ ತಾಯಿಯವರು ತಂದೆಯವರು ಅಷ್ಟು ಪ್ರೀತಿ. ಹೌದು, ಇದು ಮಾತ್ರ ಇದು ಶತಸಿದ್ಧ. ಇದು ಕರೆನೇ ಇದು ಇಲ್ಲಪ್ಪ ಅಂತಂದ್ರೆ ಒಂದು 25 ವರ್ಷ ಐತ್ರಿ ನಾನ್ ನೋಡಲಕ್ಕ. ನಾನು ರಾಜಕೀಯ ಒಳಗೆ ಬಂದದು ಒಂದ್ 15 ವರ್ಷ ಐತ್ರಿ. ಈಗ ಅವ್ರು 25 ವರ್ಷ ಇದ್ದು ಅವ್ರ ಅಪ್ಪವ್ರು ಹಿಡಿದು ಅದೇ ರೀ. ಅವ್ರ ಅಪ್ಪವ್ರು ಹಿಡಿದು ರಾಜಕೀಯ ಇದೆ. ಅವರು ಅಧ್ಯಕ್ಷ ಆದ್ರು, ಜನರಿಗೆ ಬೇಕಾದ್ರು ಮಾಡ್ತಾ ಇದ್ರು ಅವೆಲ್ಲ. ಮತ್ ಇನ್ನೊಂದ್ ಹೇಳ್ಬೇಕಪ್ಪ ಅಂತಂದ್ರ ನಮ್ಮ ಮೈನಾರಿಟಿ ಮಂದಿಗಳು ಚಲೋನೇ ಇತ್ತು. ಮೈನಾರಿಟಿ ಮಂದಿಗೆ ಹೋದ್ಸಲ ಸೊಸೈಟಿ ಅಧ್ಯಕ್ಷ ಮಾಡಿದ್ರು. ಆಮೇಲೆ ಈಗೆಲ್ಲ ಅವ್ರ ಜೊತೆ ಮೈನಾರಿಟಿ ಮಂದಿನೂ ಅವ್ರ ಜೊತೆನೆ ಇರ್ತಾ ಇದಾರೆ. ಅವ್ರು 4 ಸದಸ್ಯರನ್ನ ಆಯ್ಕೆ ಮಾಡ್ಕೊಂಡ್ ಬರ್ತಾ ಇದಾರೆ. ಅದಕ್ಕೆ ಎಲ್ಲ ನಮ್ದು ನಡಿಲಾರ ಬಟ್ಟಾಕಿ ಏನೋ ದುರಾದೇಶ ಇಟ್ಕೊಂಡು ಅವ್ರು ಮಾಡಿದಾರೋ ಏನ್ ಮಾಡಿದಾರೋ ಅದು ಭಗವಂತ ಗೊತ್ತ್ರಿ, ನನಗ್ ಗೊತ್ತಿಲ್ಲ. ಆದ್ರೆ ಈಗ ಗೊತ್ತಾಗೋದು ಈ ಪರಿಸ್ಥಿತಿ ನೋಡಿದ್ರೆ ಇದು ಅನುಕೂಲ ಆಗುತ್ತೆ. ಎಲ್ಲಿ ಹೊರಗಿನವ್ರು ಬಂದ್ ಮಾಡಿದ ಊರಾನವರೇ ಮಾಡಿದ್ದಾರೆ. ಪರಿಚಯಸ್ಥರೇ ಮಾಡಿದ್ದಾರೆ. ಪರಿಚಯಸ್ಥರಲ್ಲ ಅದರಿಂದ ಇದೆಲ್ಲ ಪ್ಲಾನ್ ಮಾಡಿ ಏನ್ ಹಾರ್ಡ್ ಆಗ್ಲಿ ಈ ತರ ಹಿಂಗ 8:30 ಗಂಟೆಗೆ ಆಗಿತ್ತು ನೋಡಿ. ಬೆಲ್ಡಿಂಗ್ ಮಾಡುವ ಅಂಗಡಿಯಲ್ಲಿ ಅಲ್ಲೇ ಆಗೈತ್ರಿ. ಈಗ ಊರಾಗೆಲ್ಲ ಭಯದ ವಾತಾವರಣ ಭಯಂಕರ. ಎಲ್ಲಾ ಊರಾಗ ಪ್ರತಿಯೊಬ್ಬ ಮಗು, ಪ್ರತಿಯೊಬ್ಬ ಮನುಷ್ಯ ಅಲ್ಲಿ ಕಣ್ಣ ನೀರು ತೆಗಿತಾ ಇದ್ದಾರೆ. ಎಲ್ಲಾರು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಕರಾಳವಾದ ದಿನ ಇವತ್ತಿನ ದಿವಸ ನಮಗೆ ಅನಿಸ್ತಾ ಇದೆ. ಧನೇಶ್ವರ ಅಲ್ಲಾ ಬಕ್ಷ